ಸೊ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ದಿ ಟುಡೇಸ್ ಟ್ರೇಡಿಂಗ್ ಸೆಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 16th August. ಸೊ ಇವತ್ತು ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ನಮ್ಮ ಟ್ರೇಡ್ಸ್ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಅರೌಂಡ್ 150 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಮಾರ್ಕೆಟ್ 156 ಪಾಯಿಂಟ್ಸ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಫಸ್ಟ್ ಇಂಪಲ್ಸು ಮೂಮೆಂಟ್ ಇದೆಯಲ್ಲ, ಇದರಲ್ಲಿ ನಮಗೆ ಕ್ಲಿಯರ್ಲಿ ಒಂದು ಸ್ಟ್ರೆಂಗ್ತ್ ನೋಡೋಕ್ಕೆ ಸಿಕ್ತು ಮಾರ್ಕೆಟಲ್ಲಿ. ಬಟ್ ಆಮೇಲೆ ಈ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ, ಇಲ್ಲಿ ಕನ್ಸಾಲಿಡೇಷನ್ ಅಂದರೆ ಏನು, ಯೂಶ್ವಲಿ ಫೈಟ್ ಬಿಟ್ವೀನ್ ಸೆಲ್ಲರ್ಸ್ ಆ್ಯಂಡ್ ಬಾಯರ್ಸ್. ಸೊ ಮಾರ್ಕೆಟಲ್ಲಿ ಯಾರು ವಿನ್ ಆಗ್ತಾರೆ, ಮಾರ್ಕೆಟ್ ಆ ಸೈಡ್ ಹೋಗುತ್ತೆ. ಇದು ಬೇಸಿಕ್ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಸೊ ಅದೇ ಒಂದು ವಿಷಯನ ನಾನು ಇವತ್ತು ಫಸ್ಟ್ ಕನ್ಫರ್ಮೇಷನ್ ತೊಗೊಂಡೆ. ಇವತ್ತು ಮಾರ್ಕೆಟ್ ಈ ಕನ್ಸಲ್ಟೇಷನ್ ಝೋನ್ ಬ್ರೇಕ್ಔಟ್ ಕೊಟ್ಟ ತಕ್ಷಣ ಒಂದು ಕನ್ಫರ್ಮೇಷನ್ ಏನಾಯಿತು, ಮಾರ್ಕೆಟಲ್ಲಿ ಸೆಲ್ಲರ್ಸ್ ಡಾಮಿನೆಂಟ್ ಇದ್ದಾರೆ ಅಂತ. ಆಮೇಲೆ ಎರಡನೇ ಕನ್ಫರ್ಮೇಷನ್ ನಾವೇನು ತೊಗೊಂಡಿವಿ ಅಂದರೆ, ಫಸ್ಟ್ ಈ ಒಂದು ಇಂಪಲ್ಸಿವ್ ಮೂಮೆಂಟ್ ಮೇಲೆ ಒಂದು ಫಿಬ್ನ ಡ್ರಾ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಒಂದು ಗೋಲ್ಡನ್ ಝೋನ್ ನೋಡೋಕ್ಕೆ ಸಿಗುತ್ತೆ. ಓಕೆ, ಈ ಒಂದು ಗೋಲ್ಡನ್ ಝೋನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಗೋಲ್ಡನ್ ಝೋನ್ ಕೂಡ ಮಾರ್ಕೆಟ್ ಏನು ಮಾಡುತ್ತೆ, ಬ್ರೇಕ್ ಮಾಡುತ್ತೆ. ಇಫ್ ಸಪೋಸ್ ಮಾರ್ಕೆಟಲ್ಲಿ ಸ್ಟ್ರೆಂಗ್ತ್ ಕಂಟಿನ್ಯೂ ಆಗೋದಿದ್ರೆ ಮಾರ್ಕೆಟ್ ಏನು ಮಾಡುತ್ತೆ, ಈ ಒಂದು ಗೋಲ್ಡನ್ ಝೋನ್ವರೆಗಾದರೂ ಬಂದು ಸಪೋರ್ಟ್ನ ಕ್ರಿಯೇಟ್ ಮಾಡಿಕೊಂಡು ಮೇಲೆ ಮತ್ತೆ ತನ್ನ ಟ್ರೆಂಡ್ನ ಕಂಟಿನ್ಯೂ ಮಾಡುತ್ತೆ. ಬಟ್ ಮಾರ್ಕೆಟ್ ಏನು ಮಾಡಿತು, ಇವತ್ತು ಈ ಗೋಲ್ಡನ್ ಝೋನ್ನ ಬ್ರೇಕ್ ಮಾಡಿತು. ಸೊ ಬ್ರೇಕ್ ಮಾಡಿದ ತಕ್ಷಣ ನಮಗೆ ಎರಡು ಕನ್ಫರ್ಮೇಷನ್ ಸಿಕ್ತು. ಇಲ್ಲಿ ಒಂದು ಇಲ್ಲಿ ಒಂದು ರೇಂಜಲ್ಲಿ ಕನ್ಸಾಲಿಡೇಟ್ ಆಗ್ತಾಯಿತ್ತು. ಈ ಕನ್ಸಾಲಿಡೇಷನಲ್ಲಿ ಸೆಲ್ಲರ್ಸ್ ಡಾಮಿನೆಂಟ್ ಇದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಆಲ್ರೆಡಿ ಇತ್ತು. ಅದಾದಮೇಲೆ ಈ ಗೋಲ್ಡನ್ ಝೋನ್ ಸಹ ಬ್ರೇಕ್ ಆಗುತ್ತೆ. ಆಮೇಲೆ ನಮಗೆ ಒಂದು ಕ್ಲಿಯರ್ ಕನ್ಫರ್ಮೇಷನ್ ಸಿಕ್ತು, ಇವತ್ತು ಮಾರ್ಕೆಟಲ್ಲಿ ನಾವು ಪುಟ್ನ ಬಾಯ್ ಮಾಡಬೇಕು ಅಂತ. ಸೊ ಹೆಂಗೆ ಈ ಒಂದು ಝೋನ್ ಬ್ರೇಕ್ ಆದ ತಕ್ಷಣ ಮಾರ್ಕೆಟಲ್ಲಿ ಇಲ್ಲಿ ಬ್ಲೂ ಲೈನಿಂದ ಮಾರ್ಕ್ ಮಾಡಿದ್ದೀನಿ ನಾನು. ಇಲ್ಲಿ ರೀಟೆಸ್ಟಿಗೆ ಬಂದ ತಕ್ಷಣ ನಾನು ಎಂಟ್ರಿ ಪ್ಲ್ಯಾನ್ ಮಾಡಿದೆ, ಎಂಟ್ರಿ ತೊಗೊಂಡೆ. ಆಮೇಲೆ ಸೊ ನಾನು ಈ ಒಂದು ಏನು ಪ್ರೆಷರ್ ಇಲ್ಲಿ ಈ ಒಂದು ಏನು ಝೋನ್ದು ಎಷ್ಟು ಗ್ಯಾಪ್ ಇದೆಯಲ್ಲ ಅಷ್ಟೇ ನಾನು ಇಲ್ಲಿ ಟಾರ್ಗೆಟ್ನ ಸೆಟ್ ಮಾಡಿದೆ, ಅರೌಂಡ್ 51 ಪಾಯಿಂಟ್ಸ್. ಸೊ ಅದು ತುಂಬ ಬೇಗನೆ ಅಚೀವ್ ಆಯಿತು. ಸೊ ಅದರ ಪ್ರಾಫಿಟ್ ನಮಗೆ 687 ರುಪೀಸ್ ಆಯಿತು. ಆಮೇಲೆ ಮಾರ್ಕೆಟ್ ಏನು ಮಾಡುತ್ತೆ, ಸೆಲ್ಲಿಂಗ್ ಕಂಟಿನ್ಯೂ ಮಾಡುತ್ತೆ. ಅಂದರೆ ಮಾರ್ಕೆಟ್ ಸೆಲ್ ಆಫ್ ಆಗ್ತಾನೆ ಇತ್ತು. ಆಮೇಲೆ ಸೆಲ್ ಆಫ್ ಆದ ತಕ್ಷಣ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸಪೋರ್ಟ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಮಾರ್ಕೆಟ್ ಒಂದು ಸ್ವಿಂಗ್, ಅಂದರೆ ಸ್ವಲ್ಪ ಬಾಯರ್ಸ್ ಇಲ್ಲಿ ಮಾರ್ಕೆಟ್ ಮೇಲೆ ಒಯ್ತಾರೆ. ಆಮೇಲೆ ನೆಕ್ಸ್ಟ್ ಸೆಲ್ಲರ್ಸ್ ಈ ಸಪೋರ್ಟ್ವರೆಗೂ ಆ ಮಾರ್ಕೆಟ್ನ ತೊಗೊಂಡು ಬರಲಿಲ್ಲ. ಸೊ ಅದರಿಂದ ಏನು ಗೊತ್ತಾಯಿತು ಅಂದರೆ, ಮಾರ್ಕೆಟಲ್ಲಿ ಬಾಯರ್ಸ್ ಬಂದಿದ್ದಾರೆ. ಬಾಯರ್ಸ್ ಅಂದರೆ ಪುಟ್ ರೈಟರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಮಾರ್ಕೆಟ್ ಏನು ಮಾಡುತ್ತೆ, ಕಂಟಿನ್ಯೂಸ್ಲಿ ಈ ಒಂದು ಇವತ್ತಿನ ರೆಸಿಸ್ಟೆನ್ಸ್ವರೆಗೂ ಬರುತ್ತೆ ಮಾರ್ಕೆಟ್. ಈ ರೆಸಿಸ್ಟೆನ್ಸ್ದು ಬ್ರೇಕ್ಔಟ್ ಕೊಡ್ತಾನೆ. ಸೊ ರೆಸಿಸ್ಟೆನ್ಸ್ದು ಬ್ರೇಕ್ಔಟ್ ಕೊಟ್ಟ ಮೇಲೆ ಬಾಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಕನ್ಫರ್ಮ್ ಇದೆ ಆಲ್ರೆಡಿ. ಬಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ದಾರೆ ಅಂದರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇದೆ ಇವತ್ತಂತ ಗೊತ್ತಾಯಿತು. ಆಮೇಲೆ ಏನು ಮಾಡಿದೆ, ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆದ ತಕ್ಷಣ ಇಲ್ಲಿ ಒಂದು ನಮಗೇನಿದೆ, ಇದು ಒಂದು ಇಂಪಲ್ಸಿವ್ ಮೂಮೆಂಟ್ ಇದೆಯಲ್ಲ, ಇಲ್ಲಿ ಸಹ ನಾವೊಂದು ಫಿಬ್ ಟೂಲ್ನ ಡ್ರಾ ಮಾಡ್ಕೊತೀನಿ. ಡ್ರಾ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಒಂದು ಗೋಲ್ಡನ್ ಝೋನ್ ಸಿಗುತ್ತೆ. ಇದನ್ನ ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಬ್ರೇಕ್ಔಟ್ ಕೊಟ್ಟು ಒಂದು ಪುಲ್ ಬ್ಯಾಕ್ ಎಲ್ಲಿವರೆಗೂ ಬರ್ತಾನಂದರೆ ಈ ಗೋಲ್ಡನ್ ಝೋನ್ವರೆಗೂ ಬರ್ತಾನೆ. ಸೊ ಈ ಗೋಲ್ಡನ್ ಝೋನ್ವರೆಗೂ ಬಂದಮೇಲೆ ಇಲ್ಲಿ ಒಂದು ಎಂಗಲ್ಫಿಂಗ್ ಆಗುತ್ತೆ ನೋಡಿ. ಈ ಎಂಗಲ್ಫಿಂಗ್ ಹಾಯ್ ಬ್ರೇಕ್ ಆದ ತಕ್ಷಣ ನಾನು ಎಂಟ್ರಿ ತೊಗೋತೀನಿ. ಆಮೇಲೆ ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಇಡ್ತೀನಿ, ಈ ಒಂದು ಪ್ರೀವಿಯಸ್ ಸ್ವಿಂಗ್ ಹಾಯ್ವರೆಗೂ ಇಡ್ತೀನಿ. ಬಿಕಾಸ್ ಆಲ್ರೆಡಿ ನಾನು ಪ್ರಾಫಿಟ್ ಮಾಡಿದ್ದೀನಿ, ಮತ್ತೆ ಜಾಸ್ತಿ ಹೋಲ್ಡ್ ಮಾಡಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ಒಂದು ಎಂಗಲ್ಫಿಂಗ್ ಆಗಿದ್ದಾನಂದರೆ ಈ ಒಂದು ಪ್ರಿವಿಯಸ್ ಸ್ವಿಂಗ್ ಹಾಯ್ವರೆಗೂ ಹೋಗ್ತಾನೆ ಮಾರ್ಕೆಟ್ ಆಲ್ಮೋಸ್ಟ್. ಓಕೆ, ಸೊ ಅದೇ ಒಂದು ಇಲ್ಲಿ ಚಿಕ್ಕ ರಿಸ್ಕ್ ತೊಗೊಂಡು, ಚಿಕ್ಕ ರಿಸ್ಕ್ ಅಲ್ಲ, ಇಟ್ ಈಸ್ ಆಲ್ಮೋಸ್ಟ್ 1:1 ಟ್ರೇಡ್. ಬಟ್ ಟಾರ್ಗೆಟು ದೊಡ್ಡದಿರಲಿಲ್ಲ, ಸ್ಟಾಪ್ ಲಾಸು ದೊಡ್ಡದಿರಲಿಲ್ಲ. ಸೊ ಟಾರ್ಗೆಟ್ ಬರೋ ಪಾಸಿಬಿಲಿಟಿ ಜಾಸ್ತಿ ಇತ್ತು. ಸೊ ನಾನು ಎಂಟ್ರಿ ತೊಗೊಂಡೆ. ಸೊ ಅದರ ಪ್ರಾಫಿಟ್ ನನಗೆ 201 ರೂಪಾಯಿ ಆಗಿದೆ. ಸೊ ಟೋಟಲ್ ಇವತ್ತು ನಮ್ಮ ಪ್ರಾಫಿಟ್ 888 ರೂಪಾಯಿ. ಓಕೆ, ದಿಸ್ ವಾಸ್ ಮೈ ಟ್ರೇಡಿಂಗ್ ಡೇ ಗೈಸ್. ಹ್ಯಾವ್ ಅ ಗುಡ್ ಡೇ.